ಇಂದಿನ ಪತ್ರಿಕಾಗೋಷ್ಠಿಗೆ ಮಂಡ್ಯ ಜಿಲ್ಲಾ ಪತ್ರಿಕಾ ಮತ್ತು ವಿದ್ಯುನ್ಮಾನ ಎಲ್ಲ ವರದಿಗಾರರು ಮತ್ತು ಸಂಪಾದಕರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಸ್ವಾಗತಿಸ್ತಾ, ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ, ಈಗಾಗಲೇ ವಕೀಲ MS ವೆಂಕಟೇಶ್ ಮತ್ತು ಅವರ ಪತ್ನಿ ಟಿ ಪ್ರೇಮ ರವರು ಮಾಡಿರ್ತಕ್ಕಂಥ ನಂಬಿಕೆ ದ್ರೋಹ, ಮೋಸ, ವಂಚನೆಯಿಂದ ಅನ್ಯಾಯಕ್ಕೊಳಗಾಗಿರ್ತಕ್ಕಂತಹ ಶ್ರೀಮತಿ ಮಂಚಮ್ಮ ತ್ಯಾಗರಾಜ್ ಅವರು ಈಗಾಗಲೇ ಅದು ಸಂಬಂಧಪಟ್ಟಂತೆ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ 16/7/2026 ಈಗಾಗಲೇ ದೂರು ಕೊಟ್ಟಿದ್ದಾರೆ. ಅದರನ್ವಯ ಕ್ರೈಮ್ ನಂಬರ್ 95/2026 ಅಂತ FIR ದಾಖಲಾಗಿದೆ. ಸೊ ಅದರ ನಡುವೆ ಆಗಲೇ 10 ದಿನ ಆಗಿದೆ. ಇದರ ನಡುವೆ ಈಗಾಗಲೇ ಮಂಚಮ್ಮವರಿಗೆ ಮತ್ತು ತ್ಯಾಗರಾಜ್ ಅವರಿಗೆ ಅನಾರೋಗ್ಯ ಜಾಸ್ತಿ ಆಗಿದ್ದು ತೀವ್ರ ರೀತಿಯ ಅನಾರೋಗ್ಯ ಬಳಲ್ತಾ ಇದ್ದಾರೆ. ಯಾಕೆಂದ್ರೆ ಈ ಪ್ರಕರಣದ ಒತ್ತಡದಿಂದಾಗಿ ಮತ್ತೆ ಈಗಾಗಲೇ ದೂರು ಕೊಟ್ಟರು 10 ದಿನ ಆದ್ರೂ ಇನ್ನೂ ಯಾವುದೇ ಕ್ರಮ ವಹಿಸಿಲ್ಲ ಅನ್ನೋದು ಒಂದು ಕಾರಣ. ಜೊತೆಗೆ ನಮ್ಗೆ ಅನ್ಯಾಯ ಆಗಿದೆ, ಕೋಟ್ಯಂತರ ಆಸ್ತಿ ಲಪಟಾಯಿಸಿದ್ದಾರೆ ಅನ್ನೋದು ಇನ್ನೊಂದು ಕಾರಣದಿಂದಾಗಿ ಅವರು ದೇ ಆರ್ ಸಫರಿಂಗ್ ಫ್ರಮ್ ವೆರಿ ಇಲ್ನೆಸ್. ಸೊ ಆ ಕಾರಣಕ್ಕೆ ಮತ್ತೆ 10 ದಿನ ಕಳೆದರೂ ಸಮೇತ ಪಶ್ಚಿಮ ಪೊಲೀಸ್ ಠಾಣೆಯ ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯಾಗಿರ್ತಕ್ಕಂಥ PSI ಮಣೀರ್ ಅವರು 10 ದಿನ ಆದ್ರೂ ಆರೋಪಿಗಳನ್ನ ದಸ್ತಗಿರಿ ಮಾಡಿಲ್ಲ. ಮತ್ತೆ ದಸ್ತಗಿರಿ ಮಾಡಿಲ್ಲ ಅಂದ್ರೆ ಅವ್ರನ್ನ ಎಂಕ್ವೈರಿ ಮಾಡಿಲ್ಲ ಅಂತ ಮೇಲ್ನೋಟಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಈಗಾಗಲೇ ಸದರಿ FIR ಅಲ್ಲಿ ಇರ್ತಕ್ಕಂಥ ಸೆಕ್ಷನ್ಗಳು ಬಹಳ ಗಂಭೀರ ಮತ್ತೆ ಸೂಕ್ಷ್ಮವಾಗಿರ್ತಕ್ಕಂಥ ಸೆಕ್ಷನ್ಗಳು. ನಾನ್ ಬೇಲಬಲ್, ಕಾಗ್ನಿಜಬಲ್ ಅಂಡ್ ನಾನ್ ಕಾಂಪೌಂಡಬಲ್. ಇಂಥ ಪ್ರಕರಣದಲ್ಲಿ ಆರೋಪಿಗಳನ್ನ ದಸ್ತಗಿರಿ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಅದು ಒಂದು ವೇಳೆ ನಾನ್ ಕಾಗ್ನಿಜಬಲ್ ಆಗಿ ಕಾಂಪೌಂಡಬಲ್ ಆಗಿದ್ರೆ ಬೇಕಿದ್ರೆ ಅವರು ತನಿಖಾಧಿಕಾರಿ ವಿವೇಚನಾಧಿಕಾರಕ್ಕೆ ಒಳಪಡುತ್ತೆ. ಆದ್ರೆ ಈ ಪ್ರಕರಣ ಗಂಭೀರ ಪ್ರಕರಣ ಆಗಿರ್ತಕ್ಕಂಥದ್ದು, ಇಬ್ರು ಹಿರಿಯ ನಾಗರಿಕರಿಗೆ ಮತ್ತೆ ಸಂಬಂಧಿಕರಾಗಿ ಅವರಿಗೆ ಮೋಸ ಮಾಡ್ತಕ್ಕಂಥದ್ದು, ಒಂದು ಕೊಲೆ ಮಾಡೋದಕ್ಕಿಂತ ಹೆಚ್ಚಿನ ಗಂಭೀರ ಪ್ರಕರಣ ಇದಾಗಿದೆ. ಸೊ ಆ ಕಾರಣಕ್ಕೆ ಕೂಡಲೇ ನಾನು ಮೈಸೂರು ಸೌತ್ ಝೋನ್ IGP ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಈ ಮೂಲಕ ಡಿಮ್ಯಾಂಡ್ ಮಾಡೋದಿಷ್ಟೇ, ಯು ಹ್ಯಾವ್ ಟು ಚೇಂಜ್ ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಸಬ್ಜೆಕ್ಟ್ ಟು 95/2026 ಈ ಪ್ರಕರಣ. ಮತ್ತೆ SP ಅವರು ಸಹ ಇದ್ರ ಬಗ್ಗೆ ಗಮನ ವಹಿಸಬೇಕು. ಯಾಕೆಂತ ಹೇಳಿದ್ರೆ 10 ಡೇಸ್ ಆದ್ರೂ ಆರೋಪಿಗಳನ್ನ ನೀವು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಪ್ರೈಮಾ ಫೇಸಿಯ ಮೇಲ್ನೋಟಕ್ಕೆ ನೀವು ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ಸಿಗ್ಲಿ ಅಂತ ಪರೋಕ್ಷವಾಗಿ ಸಹಕರಿಸ್ತಾ ಇದೀರಿ ಅಂತ ನಮ್ಗೆ ಗುಮಾನಿ ಉಂಟಾಗ್ತಾ ಇದೆ, ಅನುಮಾನ ಬರ್ತಾ ಇದೆ. ಸೊ ಇದೇ ರೀತಿ ಆದ್ರೆ ಆ ನೊಂದ ಸಂತ್ರಸ್ತರಿಗೆ ನ್ಯಾಯ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಅವ್ರ ಆರೋಪಿಗಳು ವಕೀಲ ಆಗಿರೋ ಕಾರಣಕ್ಕೆ ಏನೇನ್ ಮಾಡ್ಬೇಕು ತಂತ್ರಗಾರಿಕೆಯನ್ನ ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಈ ನೆಲೆಯಲ್ಲಿ SP ಅವರು ಮತ್ತೆ IGP ಅವರು ಈ ಕೂಡಲೇ ನೀವು ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡಿ ಸಮರ್ಥ ಮತ್ತೆ ದಕ್ಷ ಅಧಿಕಾರಿಯನ್ನ ನೀವು ನೇಮಿಸಿ ಈ ಪ್ರಕರಣಕ್ಕೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್, ಪಾರದರ್ಶಕ ತನಿಖೆ ನಡೆಸಿ ನೊಂದ ಕುಟುಂಬಕ್ಕೆ ನೀವು ನ್ಯಾಯ ಕೊಡಿಸಬೇಕು. ಮತ್ತೆ ಈ ಜಿಲ್ಲೆಯಲ್ಲಿ ಇದೊಂದು ಮಾದರಿ ಪ್ರಕರಣ ಆಗಲಿ, ಯಾರೇ ತಪ್ಪು ಮಾಡಿದ್ರು, ವಕೀಲರು ಇರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಅವ್ರಿಗೆ ಕಾನೂನು ಮುಂದೆ ಅವರು ಸಹ ಅವ್ರ ಶಿಕ್ಷೆಗೆ ಗುರಿಯಾಗ್ತಾರೆ ಅನ್ನೋದು ಒಂದು ಪ್ರಕರಣ ಮಾದರಿ ಆಗಲಿ ಅನ್ನೋದ್ರ ಮೂಲಕ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಯಾವುದೇ ಐವೋಗಳಾಗಿರ್ಲಿ, ಯಾವುದೇ ಪ್ರಕರಣಗಳಾಗ್ಲಿ, ಜನರು ಬರ್ತಕ್ಕಂಥದ್ದು ನ್ಯಾಯ ಕೊಡಿಸಿ ಅಂತ ಪ್ರಕರಣಗಳನ್ನ ನೀವು ತಾತ್ಸಾರ ಮನೋಭಾವದಿಂದ ತಮ್ಮ ಕರ್ತವ್ಯ ನಿರ್ಲಕ್ಷ್ಯದಿಂದ ನೀವು ನಡ್ಕೊಂಡ್ರೆ ಪೊಲೀಸ್ ಇಲಾಖೆ ಏನು ಒಂದು ಗೌರವ ಇದೆ. ಕಾರಣ ಇರ್ತಕ್ಕಂಥ ವೀರಪ್ಪನೇ ಹಿಡಿದಿರ್ತಕ್ಕಂಥ ಕರ್ನಾಟಕ ಪೊಲೀಸ್ಗೆ ಇಂಥ ತಾಂತ್ರಿಕ ಯುಗದಲ್ಲಿ ಇಲ್ಲೇ ಓಡಾಡ್ಕೊಂಡು ಇರ್ತಕ್ಕಂಥವ್ರಿಗೆ ಅರೆಸ್ಟ್ ಮಾಡಕ್ಕಾಗಲ್ಲ ಅಂತಂದ್ರೆ ಇದು ಏನಂತಂದ್ರೆ ಅಟಲ್ ಫೇಲ್ಯೂರ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ PSI ಮಣೀರ್ ಅವರು ಅವರ ವೈಫಲ್ಯತೆ ಹೊರತು ತಾಂತ್ರಿಕ ಮತ್ತೆ ಕಾನೂನು ವೈಫಲ್ಯ ಅಲ್ಲ ಇಲ್ಲಿ. ಸೊ ಈ ಕುರಿತು ಮಂಚಮ್ಮವರು ಸಹ ಅವರಿಗೆ ನೋವಾಗಿದೆ, ಅವರು ಡಿಮ್ಯಾಂಡ್ ಹೇಳ್ತಾರೆ, ಅವ್ರು ಮಾತಾಡ್ತಾರೆ. FIR ಕೊಟ್ಟಿದ್ದೀವಿ, ಇದುವರೆಗೂ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಮತ್ತೆ ಇವಾಗ ಮನೆಯವರು ಮತ್ತೆ ನಾವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ. ನಾಳೆಗೆ ಹೆಚ್ಚು ಕಡಿಮೆ ಆದರೆ ನಮ್ಮ ಸಾವಿಗೆ ವೆಂಕಟೇಶ್ ಮತ್ತು ಪ್ರೇಮ ಅವರೇ, ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ನ್ಯಾಯ ಕೊಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.
ಇವ್ರ ಮನೇಲೆ ಫಸ್ಟ್ನೇ ಫ್ಲೋರ್ ಅಲ್ಲಿ ಇವರು ಬಾಡಿಗೆ ಕೊಟ್ಟಿದ್ದಾರೆ. ಲಾಸ್ಟ್ 16 ಮಂತ್ ಆಗಿರ್ಬೋದು, 16 ತಿಂಗಳಿಂದ ಇಲ್ಲೇ ಇಟ್ಕೊಂಡು ಇವ್ರಿಗೆ ಯಾವಾಗ ಹೆಲ್ತ್ ಇಶ್ಯೂಸ್ ಆಯ್ತು ಆಗ ಅವರು ವಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋಗಿ ಸುತ್ತ ಕ್ರಯ ಪತ್ರಕ್ಕೆ ಪತ್ರನೂ ಕೊಡದೇನೆ ಸಹಿ ಹಾಕ್ಸ್ಕೊಂಡು ಅವತ್ತು ಪತ್ರಕ್ಕೆ ಇವರು ಸಹಿ ಹಾಕಿದ್ದಾರೆ ಸಾಕ್ಷಿಗೆ. ಇವ್ರು ಹಾಕೋದ್ರೆ ಕರ್ಕೊಂಡು ಬನ್ನಿ ಅಂತ ವೆಂಕಟೇಶ್ವರ ಬಾಡಿಗೆ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಸೊ ಈಗ ಅವ್ರಿಗೂ ಅನ್ಯಾಯ ಆಗಿದೆ ಅಂತ ಇವ್ರಿಗೆ ಗೊತ್ತಾದ್ಮೇಲೆ, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ಮೇಲೆ ಕರ್ಕೊಂಡು ಹೋಗಿರೋದು. ಮತ್ತೆ ಪತ್ರ ಎಷ್ಟೊತ್ತು ಕೇಳಿದ್ರಪ್ಪ ನೀವು? ಅರ್ಧ ಗಂಟೆ ಒಳಗೆ ಕೊಡಪ್ಪ ಇದೇನಪ್ಪ ಹಿಂಗೆ ಪೇಪರ್ ಕೊಡ್ತಾ ಇಲ್ವಲ್ಲ ಓದಿಕೆ ಅಂದ್ರೆ ಅಕ್ಕ ಅಂತಾರ ನನಗೆ. ಅಕ್ಕ ಮಾಡಕ್ಕ ಶಗರು ಇದಾಗ್ಬಿಡ್ತದೆ, ಸಾಯಂಕಾಲ ಜೆರಾಕ್ಸ್ ಮಾಡಿಸ್ಕೊಂಡು ಕೊಡ್ತೀನಿ, ಮಾಡಕ್ಕ ಅಂತ ಹಿಂಸೆ ಮಾಡ್ಬಿಟ್ಟು ನಮ್ಮ ಮನೆಯವ್ರಿಗೂ ನಾವು ಅದನ್ನ ನಾವು ಚಾಯ್ಸ್ ಮಾಡೇ ಇಲ್ಲ. ನಾವು ಮಾತಾಡ್ಕೊತಿದ್ವು ಅಷ್ಟೇ, ನಮ್ಮ ಗಂಡ ಹೆಂಡತಿ ಮಾತಾಡ್ಕೊತಿದ್ವು. ಆ ವಿಷಯ ಇವನು ಮನೆಯೊಳಗೆ ಬಂದ್ಬಿಟ್ಟು ಕೀ ನೆತ್ತಾಗ್ತಾರೆ ದಿವಸ ನಮ್ಮ ಕೀ ತಗೊಂಡ್ಬಿಟ್ಬಿಟ್ಟು ಹೋಗ್ತಾರೆ ಅವರು. ಆವಾಗ ಕೇಳಿಸ್ಕೊಬಿಟ್ಟು ಏನಪ್ಪ ಇಲ್ಲು ಅಂತಿದ್ರಲ್ಲ ಯಾಕೆ ಏನು ಅಂತ ಕೇಳ್ತು. ಇನ್ನೇನಪ್ಪ ನಮಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ವಯಸ್ಸಾಯಿತು, ನಮ್ಮ ಆಸೆಗೆ ಏನಾರು ಸ್ವಲ್ಪ ಬಿಗಿ ಬಂದು ಆಡ್ಕೋಬೇಕು ಅಂತ ಮಾತಾಡ್ಕೊತಿದ್ದು. ಬೇರೆಲ್ಲ ಏನು ಮಾಡ್ತಾರೆ ಬಿಲ್ ಪೇಪರ್ ತಯಾರು ಮಾಡಬೇಕು ಅಂತ ಮಾತಾಡ್ಕೊತಿದ್ದು. ಇಷ್ಟೆಲ್ಲ ಸರ್ ನಾವು ಅಷ್ಟೇ. ಅದಕ್ಕೆ ನಾನೇ ಮಾಡ್ತೀನಿ, ನಂಗೇನು ಗೊತ್ತಿಲ್ವಾ ಬಿಡು. ಇಲ್ಲ ಸರ್, ಅದಿಲ್ಲ ಚಾನ್ಸ್ ಮಾಡಿಲ್ಲ ಸರ್. ಯಾರಾದ್ರೂ ಮಾಡ್ತೀವಿ. ನಾನೇ ನಿಮ್ಮ ಅಕ್ಕ ಮಗ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಲ್ ಅಂತ ಕರ್ಕೊಂಡು ಹೋದ್ರು. ಅವ್ರು ಕರೆದ್ರು ಸಬ್ ರಿಜಿಸ್ಟರ್ ಆಫೀಸ್ಗೆ ಇವ್ರ ಮೂಲಕ ಬಾಡಿಗೆ ಕೊಟ್ಟಿದ್ರು. ಅದನ್ನ ಕರ್ಕೊಂಡು ಬಂದ್ರು. ಇವ್ರನ್ನ ಕರ್ಕೊಂಡು ಬಂದಾಗ ಇವ್ರು ಅವ್ರು ಹುಷಾರಿಲ್ಲ ಜಾಸ್ತಿ. ಪೇಪರ್ ಕೊಡಪ್ಪ. ಇನ್ನೂ ಫೈನಲ್ ಆಗಿಲ್ಲ. ಫೈನಲ್ ಆದ್ಮೇಲೆ ನೀವು ಯಾಕೆ ಹೇಳ್ಬೋದ್ರಿ? ಅಲ್ಲಿ ಪೇಪರ್ ಓದು ಕೊಡ್ತೀವಿ ರಿಜಿಸ್ಟರ್ ಆಗ್ಬಿಟ್ಟು ಬಕ್ಕ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತು. ಕರ್ಕೊಂಡ್ಬಿಟ್ಟು ಅಲ್ಲಿ ಪೇಪರ್ ಕೇಳ್ದ ನಾವು